ಎಷ್ಟೇ ದುಡ್ಡಿರಲಿ, ಎಷ್ಟೇ ಬುದ್ಧಿವಂತಿಕೆ ಇರಲಿ ಅಥವಾ ಎಷ್ಟೇ ಸಮಯ ಇದ್ರೂ ನಾವು ಅಂದ್ಕೊಂಡಾಗೆ ಹೋಗೋದಕ್ಕೆ ಆಗೋದೇ ಇಲ್ಲ ಕೆಲವೊಂದು ಜಾಗಗಳಿಗೆ. ಈ ಜಾಗನೂ ಅಷ್ಟೇ ತುಂಬ ದಿನಗಳಿಂದ ಹೋಗಬೇಕು ಅಂತ ಅಂದ್ಕೊತಿದ್ದೆ. ಎಷ್ಟೆಲ್ಲ ಪ್ಲ್ಯಾನ್ ಕೂಡ ಮಾಡಿದೆ. ಬಟ್ ಕಾರಣಾಂತರಗಳಿಂದ ಅದು ಡಿಲೇ ಆಗ್ತಾನೆ ಬಂತು. ಈ ಸಾರಿ ಅಷ್ಟೇ ಪ್ಲ್ಯಾನ್ ಇದ್ದಿದ್ದು ಆ್ಯಕ್ಚುಲಾಗೆ ಕೊಟ್ಟಿಯೂರು ಟೆಂಪಲ್ಗೆ ಹೋಗೋಣ ಅಂತ. ಬಟ್ ಅದು ಕ್ಯಾನ್ಸಲ್ ಆಗಿ ಸಡನ್ನಾಗೆ ನನಗೂ ಪುಟ್ಟನಿಗೂ ತಿರುವನಾಮಲೆಗೆ ಹೋಗಬೇಕು ಅಂತ ಅನಿಸ್ತು. ಸೊ ನೆಕ್ಸ್ಟ್ ಮಿನಿಟ್ ಏನು ಯೋಚನೆ ಮಾಡ್ತೀರಾ, ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಸೀದಾ ಹೊರಟಿದ್ದು ತಿರುವನಾಮಲೆ ಕಡೆಗೆ. ಬ್ಯಾಂಗ್ಳೂರ್ ಟು ತಿರುವನಾಮಲೈ 3.5 hours ಜರ್ನಿ. ನಾವು 12:15ಗೆ ಹೊರಟಿದ್ದು 4 o'clock ಎಕ್ಸಾಕ್ಟ್ಗೆ ತಿರುವನಾಮಲೆಗೆ ರೀಚ್ ಆದ್ವಿ. ಮಧ್ಯದಲ್ಲಿ 1/2 hour ಅಂತ ಲಂಚ್ ಬ್ರೇಕ್ ಆ್ಯಂಡ್ ಮಧ್ಯದಲ್ಲಿ ಜ್ಯೂಸ್ ಬ್ರೇಕ್ ಎಲ್ಲ ತೊಗೊಂಡು ಫೈನಲಾಗೆ ತಿರುವನಾಮಲೆಗೆ ರೀಚ್ ಆದ್ವಿ. ಇಬ್ಬರೇ ಆಗಿರೋದ್ರಿಂದ ಬೈಕ್ನ ಚೂಸ್ ಮಾಡ್ಕೊಂಡ್ವಿ. ಬೈಕ್ ರೈಡ್ ಕೂಡ ಆಗುತ್ತೆ ಅಂತ. ಮುಂಚೆನೇ ಏನು ಬುಕ್ ಮಾಡ್ಕೊಂಡಿರಲಿಲ್ಲ ಬಿಕಾಸ್ ಇಟ್ ವಾಸ್ ಅನ್ಪ್ಲಾನ್ ಟ್ರಿಪ್. ಸೊ ಸಾಕಷ್ಟು ರೂಮ್ಸ್ ಅವೈಲೇಬಲ್ ಇರುತ್ತೆ. ಸಿಂಪಲಾಗಿ ಒಂದು ರೂಮ್ನ ಬುಕ್ ಮಾಡಿಕೊಂಡು ರಿಫ್ರೆಶ್ ಎಲ್ಲ ಆಗಿ ಸೀದಾ ಹೊಟ್ಟಿದ್ದು ನಾವು ಗಿರಿ ಪ್ರದಕ್ಷಿಣೆಗೆ ಅಂತ. ಮೇಯ್ನಾಗಿ ಬಂದಿರೋ ಕಾರಣನೇ ಈ ಗಿರಿ ಪ್ರದಕ್ಷಿಣೆ. ಇದರ ಕಂಪ್ಲೀಟ್ ಡೀಟೇಲ್ಸ್, ಯಾವಾಗ ಹೋಗಬೇಕು, ಎಷ್ಟು ಸಮಯ ತೊಗೊಳುತ್ತೆ ಎಲ್ಲನೂ ನಾನು ಸಪ್ರೇಟ್ ಬ್ಲಾಗ್ ಹಾಕ್ತೀನಿ. ಸೊ ನಿಮಗೆ ಟ್ರೇಸ್ ಮಾಡೋದಕ್ಕೆ ಅಥವಾ ಮತ್ತೆ ನೋಡೋದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣ. ಇಲ್ಲಿಗೆ ರೀಚ್ ಆಗಬೇಕಂದ್ರೆ ನಿಮಗೆ ಸಾಕಷ್ಟು ಆಪ್ಷನ್ಸ್ ಇರುತ್ತೆ. ಟ್ರಾನ್ಸ್ಪೋರ್ಟ್, ಕಾರ್, ಬಸ್, ಬೈಕ್ ಯಾವುದ್ರಲ್ಲಾದರೂ ಬರ್ಬೋದು. ನೀವು ನಿಮ್ಮ ಫ್ಯಾಮ್ಲಿ ತಕ್ಕಂಗೆ ನೀವು ಚೂಸ್ ಮಾಡಿಕೊಂಡು ಬರ್ಬೋದು. ಆ್ಯಂಡ್ ಈಗ ರೇನಿ ಸೀಸನ್ ಆಗಿರೋದ್ರಿಂದ ಜಾಕೆಟ್ಸ್ ಎಲ್ಲನೂ ಕ್ಯಾರಿ ಮಾಡಿ ನಾವು ಬೈಕಲ್ಲಿ ಹೋಗೋದ್ರಿಂದ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿದ್ವಿ. ಆ್ಯಂಡ್ ಆ್ಯಸ್ ಎಕ್ಸ್ಪೆಕ್ಟೆಡ್ ಮಳೆ ಬರ್ತಿತ್ತು ಆಗಾಗ. ಸೊ ಮಳೆಯಲ್ಲಿ ನೆನೀತಾ ನಾವು ಗಿರಿ ಪ್ರದಕ್ಷಿಣೆನ ಮುಗಿಸ್ಕೊಂಡು ಇಟ್ ವಾಸ್ ವೆರಿ ವೆರಿ ಡಿವೈನ್ ಆ್ಯಂಡ್ ಬ್ಯೂಟಿಫುಲ್. ಈ ಒಂದು ಎಕ್ಸ್ಪೀರಿಯನ್ಸ್ ಪ್ರತಿಯೊಬ್ಬರ ಲೈಫಲ್ಲಿ ಕೂಡ ಆಗಬೇಕು ಅಂತ ನನ್ನ ಅಭಿಪ್ರಾಯ. ಸ್ಯಾಟರ್ಡೆ ಈವ್ನಿಂಗ್ ಆ್ಯಂಡ್ ನೈಟ್ ಈ ಗಿರಿ ಪ್ರದಕ್ಷಿಣೆನ ಮಾಡ್ಕೊಂಡ್ವಿ. ಸೊ ಸಂಡೇ ನಾವು ಅರುಣಾಚಲೇಶ್ವರನ ದರ್ಶನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು. ಬೆಳಗ್ಗೆ ಎದ್ದು ರಿಫ್ರೆಶ್ ಎಲ್ಲ ಆಗಿ ಸೀದಾ ಹೊಟ್ಟಿದ್ದು ದೇವಸ್ಥಾನಕ್ಕೆ. ತುಂಬಾ ಚೆನ್ನಾಗಿ ದರ್ಶನ ಅಂತೂ ಆಯಿತು. ವೆರಿ ಬ್ಲೆಸ್ಡ್, ವೆರಿ ಗ್ರೇಟ್ಫುಲ್ ಫಾರ್ ದಿಸ್. ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ರೂಮ್ಗೆ ಹೋಗಿ ರಿಫ್ರೆಶ್ ಕೂಡ ಆಗಲಿಲ್ಲ. ಜಸ್ಟ್ ಪ್ಯಾಕಪ್ ಮಾಡಿ ವಾಪಸ್ ಹೊರಟಿದ್ದು ಬ್ಯಾಂಗ್ಳೂರ್ ಕಡೆಗೆ. ಸಂಡೇ ಆಗಿರೋದ್ರಿಂದ ಬೇರೆ ಪ್ಲ್ಯಾನ್ಸ್ ಕೂಡ ಇತ್ತು. ಫ್ಯಾಮ್ಲಿ ಗೆಟ್ ಟುಗೆದರ್ ಇತ್ತು. ಸೊ ಎಕ್ಸಾಕ್ಟ್ಲಿ 11:30-12 ಆಗಿ ನಾವು ಬ್ಯಾಂಗ್ಳೂರ್ಗೆ ರೀಚ್ ಆಗಬೇಕಿತ್ತು. ಸೊ ಇಲ್ಲಿ ನಾವು ಹೊರಟಿದ್ದು 8:45. ದೇವಸ್ಥಾನ ಹತ್ರನೇ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡಿದ್ವಿ. ಸೊ ಬ್ರೇಕ್ಫಾಸ್ಟ್ಗೆ ಅಂತ ಯಾವುದೇ ಸ್ಟಾಪ್ ಕೊಡಲಿಲ್ಲ. ಮಧ್ಯದಲ್ಲಿ ಜಸ್ಟ್ ಈ ಥರ ಎಳ್ನೀರು ಆ್ಯಂಡ್ ತಾಟಿಲಿಂಗ್ ಎಲ್ಲ ತಿನ್ಕೊಂಡು ಒಂದು ಸ್ಮಾಲ್ ಬ್ರೇಕ್ನ ತೊಗೊಂಡಿದ್ವಿ ಅಷ್ಟೇ. ವೆಲ್ ಮೇಂಟೈನ್ ರೋಡ್ಸ್ ಆಗಿರೋದ್ರಿಂದ ಟ್ರಾನ್ಸ್ಪೋರ್ಟ್ ತುಂಬ ಹೆಕ್ಟಿಕ್ ಅಂತ ಅನ್ಸೋದೇ ಇಲ್ಲ. ಬೈಕ್ ರೈಡ್ ತುಂಬಾ ಚೆನ್ನಾಗಿರುತ್ತೆ. 8:45 ಹೊರಟಿದ್ದು ನಾವು 11:30 ಎಕ್ಸಾಕ್ಟ್ ಬ್ಯಾಂಗ್ಳೂರ್ಗೆ ರೀಚ್ ಆದ್ವಿ. ಸಮ್ಟೈಮ್ಸ್ ಅನ್ಪ್ಲಾನ್ ಡೇಸ್ ಟರ್ನ್ ಔಟ್ ಟು ಬಿ ದ ಬೆಸ್ಟ್ ಒನ್ಸ್. ಇದು ಅದೇ ಥರ ಆಗಿತ್ತು. ಏನೇ ಡೌಟ್ ಇದ್ದರೂ ಕಮೆಂಟಲ್ಲಿ ಕೇಳಿ, ಆದಷ್ಟು ರಿಪ್ಲೈ ಮಾಡ್ತೀನಿ. ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಟೇಕ್ ಕೇರ್ ಆ್ಯಂಡ್ ಬಾಯ್.